ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಗರಸಭೆ ಆಡಳಿತ ನಡೆಸಿದ ಅಧ್ಯಕ್ಷರುಗಳೇ ಆಗಲಿ ಅವರು ಸುಮ್ಮನೆ ಕಾಟಾಚಾರಕ್ಕೆ ಪೇಪರ್ಗಳಲ್ಲಿ ಬರೋದಕ್ಕೆ ಯಾವಾಗ ಒಂದು ಹೇಳಿಕೆಗಳು ಕೊಟ್ಬಿಡ್ತಾರೆ, ಮಾಡ್ತಾ ಇದೀವಿ ಅಂತ ಯಾರು ಇದನ್ನು ಸೀರಿಯಸ್ ಆಗಿ ತಗೊಂಡು ಯಾವುದು ಇದು ಮುಂದುವರಿಸ್ತಾನೆ ಇಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಇದನ್ನು ಯಾರು ಕೇಳೋರು ಮಾಡೋರು ಏನು ಇಲ್ದಿರ ಆಗುವಂಥ ಪರಿಸ್ಥಿತಿ ಇದೆ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಹುಶಃ ಚಿಕ್ಕಬಳ್ಳಾಪುರದ ಜನರಿಗೆ ಈ ಸಿಟಿಜನ್ ಕ್ಲಬ್ ಅನ್ನೋ ಸ್ಥಳದ ಬಗ್ಗೆ ಪರಿಚಯ ಏನು ಬೇಕಿಲ್ಲ ಅನ್ಸುತ್ತೆ. ಊರಿನ ಪ್ರಮುಖ ಹಳೆ ಜಿಲ್ಲಾಸ್ಪತ್ರೆಯ ಪಕ್ಕವೇ ಇರುವ 90 ವರ್ಷ ಇತಿಹಾಸವಿರುವ ಸ್ಥಳವಿದು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಸಿಟಿಜನ್ ಕ್ಲಬ್ಬಿನ ಇತಿಹಾಸ ಗೊತ್ತಿರ್ಲಿಕ್ಕಿಲ್ಲ. ಕ್ಲಬ್ ಅನ್ನ ಯಾರು ಮಾಡಿದರು, ಯಾವ ಉದ್ದೇಶಕ್ಕಾಗಿ ಮಾಡಿದರು, ಇದರ ಉದ್ಘಾಟಕರು ಯಾರು ಎಂಬ ವಿಚಾರಗಳು ಇಂದಿಗೂ ನಮ್ಮ ಚಿಕ್ಕಬಳ್ಳಾಪುರದ ಜನಕ್ಕೆ ಗೊತ್ತೇ ಇಲ್ಲ. ಇದರ ಇತಿಹಾಸ ಕೇಳಿದರೆ ಖಂಡಿತ ನಮ್ಮ ಚಿಕ್ಕಬಳ್ಳಾಪುರದ ವಾಸಿಗಳೆಲ್ಲ ಹೆಮ್ಮೆ ಪಡುತ್ತೀರಾ. ಪ್ರಿಯ ವೀಕ್ಷಕರೇ, ಈ ಕ್ಲಬ್ಬಿನಲ್ಲಿರುವ ಒಂದು ಪ್ರತ್ಯೇಕ ಕಟ್ಟಡವನ್ನ ಸ್ವತಃ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿಸಿದರು ಎಂಬ ವಿಚಾರ ನಿಮಗೆ ಗೊತ್ತಾ? 1935 ಮೇ 18ನೇ ತಾರೀಕು ಮೈಸೂರಿನ ಸಂಸ್ಥಾನದ ಸದಸ್ಯರಾಗಿದ್ದ ಮಂತ್ರಪ್ರವೀಣರೆಂಬ ಬಿರುದು ಪಡೆದಿದ್ದ ಶ್ರೀ SP ರಾಜಗೋಪಾಲಾಚಾರ್ಯರವರು ಶಿಲಾನ್ಯಾಸ ಮಾಡಿ ಉದ್ಘಾಟನೆಗೊಳಿಸಿದ್ದ ಕಟ್ಟಡವೇ ಈ ಚಿಕ್ಕಬಳ್ಳಾಪುರ ಟೌನ್ ಕ್ಲಬ್, ಇನ್ ದಿ ಸೆನ್ಸ್ ಸಿಟಿಜನ್ ಕ್ಲಬ್. ಈ ಕ್ಲಬ್ಬಿನ ಮೂಲ ಉದ್ದೇಶವೇನಾಗಿತ್ತು ಗೊತ್ತೇ? ಊರಿನ ಪ್ರಜ್ಞಾವಂತರೆಲ್ಲ ದಿನದ ಸಂಜೆ ಇಲ್ಲಿ ಸೇರಿ ಮಾತುಕತೆ ನಡೆಸಲಿ ಮತ್ತು ಊರಿನ ಅಭಿವೃದ್ಧಿಗೆ ಬೇಕಾದ ವಿಚಾರ ವಿನಿಮಯ ಮಾಡಿಕೊಳ್ಳಲಿ ಅನ್ನುವ ಮಹತ್ತರ ಉದ್ದೇಶವಾಗಿತ್ತು. ಮುಂದೆ ಕಾಲಾಂತರದಲ್ಲಿ ಕ್ಲಬ್ಬಿಗೆ ಇನ್ನಷ್ಟು ಕಟ್ಟಡಗಳು ಸೇರ್ಪಡೆಗೊಂಡು ವಿಸ್ತೀರ್ಣ ಹೆಚ್ಚಾಯಿತು. ಆದರೆ ನಿಜವಾದ ಮೂಲ ಸಿಟಿಜನ್ ಕ್ಲಬ್ ಅಂದ್ರೆ ಅದು ವಿಶ್ವೇಶ್ವರಯ್ಯನವರು ನಿರ್ಮಿಸಿದ ಇದೇ ಕಟ್ಟಡ. ಇದೆಲ್ಲ ಸಿಟಿಜನ್ ಕ್ಲಬ್ ಎಂಬ ಈ ಸ್ಥಳದ ಇತಿಹಾಸ. ಇಷ್ಟೆಲ್ಲ ಭವ್ಯ ಇತಿಹಾಸ ಇರುವ ಈ ಸ್ಥಳ ಈಗ ಹೇಳೋರು ಕೇಳೋರು ಇಲ್ಲದಂತಾಗಿ ಅಕ್ರಮ ಚಟುವಟಿಕೆಗಳ ಮತ್ತು ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿದೆ. ಒಂದಷ್ಟು ದಿನ ಕ್ಲಬ್ಬು, ಇನ್ನೊಂದಷ್ಟು ದಿನ ಕಾಲೇಜು, ಮತ್ತೊಂದಷ್ಟು ದಿನ ಇನ್ಯಾವುದೋ ಕೆಲಸಗಳಿಗಾಗಿ ಉಪಯೋಗಿಸಿಕೊಳ್ಳಲಾಗ್ತಿದೆ ಈ ಪಾರಂಪರಿಕ ಸ್ಥಳ. ಸದ್ಯ ಈ ಸ್ಥಳ ಚಿಕ್ಕಬಳ್ಳಾಪುರದ AC ರವರ ಅಧೀನಕ್ಕೆ ಬರುತ್ತದೆ. ಸರಿಯಾದ ನಿರ್ವಹಣೆ ಅನ್ನೋದಿಲ್ಲದೆ ಅಕ್ರಮ ಚಟುವಟಿಕೆಗಳ ಆವಾಸ ಸ್ಥಾನವಾಗಿದೆ ಸದ್ಯ ಸಿಟಿಜನ್ ಕ್ಲಬ್. ಎಲ್ಲಂದರಲ್ಲಿ ಕುಡಿದು ಬಿಸಾಡಿದ ಮದ್ಯದ ಬಾಟಲಿಗಳು ಮತ್ತು ಪ್ಯಾಕೆಟ್ಟುಗಳು, ಕಾಡಿನಂತೆ ಬೆಳೆದು ನಿಂತ ಕಳೆ ಸಸ್ಯಗಳು, ಬಿದ್ದು ಹೋದ ಕಾಂಪೌಂಡ್ ಕಲ್ಲುಗಳು, ಇಷ್ಟೆಲ್ಲ ಇಲ್ಲಿನ ಸದ್ಯದ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಈ ಕ್ಲಬ್ಬಿನಲ್ಲಿ ನಿತ್ಯ ಶಟಲ್ ಕಾಕ್ ಆಡಿ ದೇಹ ದಂಡಿಸುವ ಒಂದಷ್ಟು ಜನ ಸಮಾನ ಮನಸ್ಕ ನಾಗರಿಕರು ದಿನ ಬಂದು ಹೋಗೋದ್ರಿಂದ ಇನ್ನೂ ಈ ಸ್ಥಳ ಅಷ್ಟೋ ಇಷ್ಟೋ ಸೇಫ್ ಆಗಿದೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಇಲ್ಲೊಂದೆರಡು ಮರ್ಡರ್ ನಡೆದಿರುತ್ತಿತ್ತು ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ. ನಾವು ಬಂದ ಮೇಲೆ ಅವು ಹೇಳೋಕ್ಕೆ ಮನಸ್ಸು ಬರೋದಿಲ್ಲ ಅಂತ ಒಂದು ಇವೆಲ್ಲ ನಡೀತಾ ಇದ್ವು. ನಾವು ಬಂದ ಮೇಲೆ ಒಳಗಡೆ ಸ್ವಲ್ಪ ಸುಣ್ಣ ಬಣ್ಣ ಎಲ್ಲ ಹಾಕಿ ಒಂದು ಸ್ವಲ್ಪ ನಾವು ವ್ಯವಸ್ಥಿತವಾಗಿ ಬೆಳಗ್ಗೆ ಮತ್ತು ಸಂಜೆ ಒಂದು 2 ಟೀಮ್ ಅವರು ಇಲ್ಲಿ ಆಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಮೊದಲು ಬಹಳ ಹದಗೆಟ್ಟಿತ್ತು ಈ ಜಾಗ, ಅಂತೂ ಬಹಳ ಉತ್ತಮವಾಗಿರೋಂಥ ಜಾಗ. ಆದರೆ ಇಲ್ಲಿಗೆಲ್ಲಾಗಿ ಬೇರೆಯವರು ಬಂದು ಬೇರೆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಒಂದು ಸ್ವಲ್ಪ ಸುಧಾರಿಸಿದೆ. ಇನ್ನು ಇಲ್ಲಿ ದೇಹ ದಂಡಿಸಲು ಬರುವ ನಾಗರಿಕರನ್ನ ಈ ಸ್ಥಳದ ಕುರಿತು ಪ್ರಶ್ನಿಸಿದಾಗ ಅವರಿಂದ ಸಿಕ್ಕಿದ ಉತ್ತರಗಳು ನಿಜಕ್ಕೂ ಶಾಕಿಂಗ್ ಆಗಿತ್ತು. ಊರಿನ ಹೃದಯ ಭಾಗದಲ್ಲಿರುವ ಇಂತಹ ಪ್ರಮುಖ ಸ್ಥಳವನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡಿದರೆ ಇಲ್ಲಿನ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ ಎಂಬುದು ಶಟಲ್ ಕಾಕ್ ಆಡಲು ಬರುವ ನಾಗರಿಕರ ಮಾತು. ಇದು ಒಂದು ಬಿಲ್ಡಿಂಗ್ ನೀವು ನೋಡಬಹುದು, ತುಂಬಾ ಚೆನ್ನಾಗಿದೆ. ಇದನ್ನ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಇನ್ನೂ ಕ್ವಶನ್. ಮತ್ತೆ ಇದನ್ನ ನಗರಸಭೆ ಇಲ್ಲ ಯಾರು ಸಂಬಂಧಪಟ್ಟವರು ಯುಟಿಲಿಟಿ ಸೆಂಟರ್ ತರ ಉಪಯೋಗಿಸ್ಕೋಬಹುದು. ಮುಂದೆ ಯಾರು ಜನಗಳಿಗೆ ಇಲ್ಲ ಮಕ್ಕಳಿಗೆ ಯೂಸ್ ಆಗೋ ತರ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ ಆಗಲಿ, ಜಿಮ್ ಸೆಂಟರ್ ಆಗಲಿ, ಅಣ್ಣ ಹೇಳ್ದಂಗೆ ಜಿಮ್ ಸೆಂಟರ್, ಇಲ್ಲಾಂದ್ರೆ ಕಿಡ್ಸ್ ಪ್ಲೇ ಹೋಮು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಗೇಮ್ಸ್ಗಳು, ಹೊಸ ಗೇಮ್ಸ್ಗಳು ತುಂಬಾ ಇದಾವೆ. ನೀವು ಟೆನ್ನಿಸ್ ಕೋರ್ಟ್ ನೋಡ್ಬೋದು. ಇಲ್ಲಿ ಡಿಸ್ಟಿಕ್ ಅಲ್ಲಿ ಯಾವುದೇ ಟೆನ್ನಿಸ್ ಕೋರ್ಟ್ ಇಲ್ಲ. ಮತ್ತೆ ಇಲ್ಲಿ ಒಂದೇ ಭಾಗದಲ್ಲಿ ಇರೋದು. ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಇದನ್ನೆಲ್ಲಾನು. ಮತ್ತೆ ಈ ತರ ವಾತಾವರಣ ನಿಮ್ಗೆ ನಗರದಲ್ಲಿ ಎಲ್ಲೂ ಸಿಗೋದಿಲ್ಲ. ಈ ತರ ಸಿಕ್ಕಿದಾಗ, ಈ ತರ ಜಾಗ ಇದ್ದಾಗ ಇದನ್ನ ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಇದನ್ನ ಸರ್ಕಾರ ಗಮನ ವಹಿಸಿ ಇದ್ರ ಕಡೆ ಇದನ್ನ ಯಾವ್ದಾದ್ರು ಒಂದು ಯುಟಿಲಿಟಿ ಸೆಂಟರ್ ಇಲ್ಲ ಬೇರೆ ಯಾವ್ದಾದ್ರು ಮಕ್ಕಳಿಗೆ ಯೂಸ್ ಆಗುವಂಥದ್ದು, ಇಲ್ಲ ಪ್ಲೇ ಗ್ರೌಂಡು, ಈ ತರ ಯಾರು ಆಟಗಾರರಿಗೆ ಯೂಸ್ ಆಗುವಂಥದ್ದು ಹೊಸ ಆಟಗಳನ್ನ ಇನೋವೇಟಿವ್ ಆಗಿ ಯಾವ್ದಾದ್ರು ಮಾಡಿ ಇದನ್ನು ಯೂಸ್ ಮಾಡ್ಕೋಬೇಕು ಅಂತೇಳಿ ಅವ್ರ ಹತ್ರ ಕೇಳ್ಕೊಳ್ತೀನಿ. ಇದೇ ಸಮಯದಲ್ಲಿ ಅಲ್ಲಿ ನಿತ್ಯ ಟೆನ್ನಿಸ್ ಆಡಲು ಬರುವ ವೈದ್ಯರೊಬ್ಬರು ತಮ್ಮ ಸ್ವಂತ ಖರ್ಚಿನಿಂದ ಇಲ್ಲಿನ ಕಟ್ಟಡ ರಿಪೇರಿ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಎಂಬ ಅಳಲನ್ನು ತೋಡಿಕೊಂಡರು.
ಇದಕ್ಕೆ ಮುಂಚೆ ಈ ಮೊದಲು ಟೆನ್ನಿಸ್ ಕೋರ್ಟ್ ಸ್ಥಾಪನೆ ಆಗಿದ್ದು 1975-80ನೇ ಇಸ್ವಿಯಲ್ಲಿ. ಆಗಿಂದ ಟೆನ್ನಿಸ್ ಕೋರ್ಟ್ ನಡೆಸ್ಕೊಂಡೇ ಬರ್ತಾಯಿತ್ತು. 1997ರಲ್ಲಿ GS ನಾಯಕ್ ಅಂತ ಇಲ್ಲಿ AC ಬಂದರು. ಅವರು ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಇದು ಟೆನ್ನಿಸ್ ಕೋರ್ಟ್ನ ಸ್ಥಳಾಂತರ ಮಾಡಿ ಕಾಂಕ್ರೀಟ್ ಕೋರ್ಟ್ ಮಾಡಿಸಿದ್ರು. ಇಲ್ಲಿ ಬಿಲ್ಡಿಂಗ್ ಎಲ್ಲ ಮಾಡಿದ್ರು. ಕೆಲವು ವರ್ಷಗಳು ಚೆನ್ನಾಗೇ ಆರಾಮಾಗಿ ನಡ್ಕೊಂಡು ಬಂತು. ಬಟ್ ಈಗ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಎಲ್ಲ ಅನೈತಿಕ ಚಟುವಟಿಕೆಗಳಿಗೆ ಜಾಗ ಮೀಸಲಿಡಿಸಿದಂತೆ ಆಗಿದೆ. ಹಾಗೂ ಈ ಟೆನ್ನಿಸ್ ಕೋರ್ಟ್ನ ನಾವೇ ಇರುವ ಒಂದು 6-8 ಜನ ನಾವೇ ಸ್ವಂತವಾಗಿ ಹಣ ಖರ್ಚು ಮಾಡಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ಈಗ ಕೆಲವು ವರ್ಷಗಳಿಂದ ನಮ್ಮ ಶಟ್ಲ್ ಕೋರ್ಟ್ನ ಅವರು ಮೇಂಟೈನ್ ಮಾಡಿ ನಾವು ಇರುವುದರಿಂದ ಇಲ್ಲಿ ಭಾಳಷ್ಟು ಅನೈತಿಕ ಚಟುವಟಿಕೆಗಳು ಕಡಿವಾಣ ಆಗಿದೆ. ಇನ್ನು ಇಲ್ಲಿ ಮಾತನಾಡಿದ್ದ ಇನ್ನೊಬ್ಬ ನಾಗರಿಕರಿಂದ ಇನ್ನೊಂದು ಆಘಾತಕಾರಿ ಸುದ್ದಿಯೂ ಕೂಡ ತಿಳಿಯಿತು. ಈಗ್ಗೆ 1.5 ತಿಂಗಳ ಹಿಂದೆ ಈ ಸ್ಥಳದಲ್ಲಿ ಕ್ರಿಕೆಟ್ ಆಡಿಕೊಳ್ಳುತ್ತಿದ್ದ ಕೆಲವು ಹುಡುಗರನ್ನ ಅಲ್ಲಿಗೆ ಬಂದ ಗಾಂಜಾ ವ್ಯಸನಿಗಳು ಬಲವಂತಪೂರ್ವಕವಾಗಿ ಆ ಸ್ಥಳದಿಂದ ಓಡಿಸಿ ತಾವು ಗಾಂಜಾ ಸೇವಿಸಿ ತಮ್ಮಲ್ಲಿ ತಾವೇ ಹೊಡೆದಾಡಿಕೊಂಡು ಕಡೆಗೆ ಅದರಲ್ಲೊಬ್ಬ ಮತ್ತು ತಲೆಗೇರಿ ಸತ್ತವನಂತೆ ಬಿದ್ದು ಹೋಗಿದ್ದ. ಸುಮಾರು 2 ಗಂಟೆಯಾದರೂ ಏಳದೇ ಇರುವುದನ್ನು ಕಂಡ ಸ್ಥಳೀಯರು ಆತ ಸತ್ತಿರಬಹುದೆಂದು 112ಗೆ ಕರೆ ಮಾಡಲಾಗಿ ಪೊಲೀಸಿನವರು ಬಂದು ನೋಡಿದರೆ ಆತ ಸತ್ತಿರಲಿಲ್ಲ ಎಂಬ ವಿಚಾರ ಗೊತ್ತಾಯಿತು ಎಂಬುದು ಅಲ್ಲಿನ ಪ್ರತ್ಯಕ್ಷದರ್ಶಿಗಳ ಮಾತಾಗಿತ್ತು. ರೀಸೆಂಟಾಗಿ 1.5 ತಿಂಗಳಾಯ್ತಲ್ಲಪ್ಪ. 1.5 ತಿಂಗಳ ಹಿಂದೆ ಸಂಜೆ ಮಕ್ಕಳು 4:15 6 ಗಂಟೆವರೆಗೂ ಕ್ರಿಕೆಟ್ ಆಡ್ತಾಯಿದ್ರು. ಒಂದು 5-6 ಜನ ಹುಡುಗರು ಬಂದಿಲ್ಲ ಪಾಪ. ಅವರು ಮಕ್ಕಳನ್ನ ಅಪ್ಪ ನಾವಿಲ್ಲಿ ಕ್ರಿಕೆಟ್ ಆಡ್ತಾ ಅಂತ ಹುಡುಗರು ಹೇಳಿದ್ರು ನಿಮಗೆ ಪ್ರಾಣ ಬೇಡಿಕೆ ಹಾಕಿದ್ರು. ಪ್ರಾಣ ಬೇಡಿಕೆ ಏನಂದರೆ ನೋಡಪ್ಪ ನಾವಿಲ್ಲಿ ನಿಮ್ಮ ಏನಪ್ಪ ಪ್ರಾಣ ಬೇಡಿಕೆ ಹಾಕಿದ್ರು. ನಿಮಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಇಲ್ಲಿಂದ ಹೊರಟೋಗಿ ಅಂತ. ಪಾಪ ಅವರಲ್ಲಿಂದ ಹೊರಟೋದ್ರು. ಅದಾಗಿದ್ದು ಒಂದು 2 ಅವರ್ಗೆ ಅವರು ಗಲಾಟೆಗಳು ಮಾಡ್ಕೊಂಡವ್ರೆ. ಅಕ್ಕಪಕ್ಕ ಮನೆಯಲ್ಲೆಲ್ಲ ನೋಡಿದ್ದಾರೆ. ಅಕ್ಕಪಕ್ಕ ನೋಡೋರು ಪಾಪ ಅವರೇನು ಮುಂದಕ್ಕೆ ಬಂದಿಲ್ಲ. ಯಾರಿಗೂ 112ಗೆ ಇನ್ಫಾರ್ಮ್ ಮಾಡಿಲ್ಲ, ಯಾರು ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿಲ್ಲ. ಮತ್ತು ಅಲ್ಲೊಬ್ಬ ಹುಡುಗ ಅದೊಂದು ಫೋಟೋ ತೊಗೊಂಡು ನಮ್ಮ ಹುಡುಗಂಗೆ ಹಾಕ್ದ. ಅದು ನನಗೆ ನನಗೆ ಕಳಿಸ್ದ. ಆಮೇಲೆ ನಾನು ನೋಡ್ಬಿಟ್ಟು ಬಂದು ಸ್ಪಾಟಲ್ಲಿ ಬಂದು ನೋಡಿದ್ವಿ. ಪಾಪ ಬಿದ್ದೋಗಿದೆ ಹುಡುಗ. ಆಮೇಲೆ 112 ಕಾಲ್ ಮಾಡಿದ್ವಿ. ಪಾಪ ಅವರು ಬಂದರು ಸ್ಪಂದಿಸಿದ್ರು. ನಾವೇನು ಅಂದ್ಕೊಂಡ್ವಿ ಅದ ಡೆತ್ ಆಗಿದೆ ಅಂದ್ಕೊಂಡ್ವಿ. ಅದು ಬಿದ್ದಿರೋ ಒಂದು ಸ್ಥಿತಿ ನೋಡಿ ಡೆತ್ ಆಗಿದೆ ಅಂದ್ಕೊಂಡು ಪಕ್ಕದ ಮೇಲವರು ಅದೇ ಹೇಳಿದ್ರು. ಸುಮಾರು ಗಂಟೆಯಲ್ಲಿ ಅಲ್ಲಿ ಗಲಾಟೆ ಮಾಡಿಕೊಂಡ್ರು ಸರ್ ಅವರು. ಮೋಸ್ಟ್ಲಿ ಆ ಹುಡುಗ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದಕ್ಕೆ ಅಲ್ಲಿ ಯಾರು ಹೋಗಲಿಲ್ಲ ಅಂತ. ಇಂತಹ ಜಾಗ ಬೆಂಗಳೂರಿನಲ್ಲಿ ಇದ್ದಿದ್ದರೆ ಶುಲ್ಕ ಕಟ್ಟಿ ಉಪಯೋಗಿಸುವ ಹಾಗೆ ಇಷ್ಟೊತ್ತಿಗಾಗಲೇ ಮಾಡಿರುತ್ತಿದ್ದರು. ಆದರೆ ನಮ್ಮ ಸ್ಥಳೀಯ ಆಡಳಿತ ಈ ಸ್ಥಳದ ಕುರಿತು ಯಾವುದೇ ಆಸಕ್ತಿ ತೋರುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕ್ಲಬ್ ಬೋರ್ಡಿನ ಒಬ್ಬ ಸದಸ್ಯರಾದ ನಗರಸಭೆಯ AEEಗಳಾದ ಉಮಾಶಂಕರ್ ರವರ ಬಳಿ ನಮ್ಮ ತಂಡ ಮಾತನಾಡಿಸಿದಾಗ ಮಾನ್ಯ AEEಗಳಾದ ಉಮಾಶಂಕರ್ ರವರು ಇಷ್ಟು ದಿನ ಈ ಸ್ಥಳವನ್ನ ABC ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಕೆಲಸ ಮಾಡಿಕೊಂಡಿದ್ದ ಆಸರೆ ಕಂಪನಿಗೆ ನೀಡಲಾಗಿತ್ತು. ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಉಪಯೋಗಿಸಿಕೊಳ್ಳಲು ಕೊಟ್ಟಿದ್ದೆವು. ಇಷ್ಟು ದಿನ ಅಲ್ಲಿ ಆ ಕೆಲಸ ನಡೆಯುತ್ತಿತ್ತು. ಈಗ ಅಂದರೆ 15 ದಿನಗಳ ಹಿಂದೆ ಅವರು ಕೆಲಸ ಮುಗಿಸಿ ಅಲ್ಲಿಂದ ಹೊರಟಿದ್ದಾರೆ. ಆದರೆ ಅಲ್ಲಿನ ಬೀಗವನ್ನು ನಮಗಿನ್ನೂ ಹಸ್ತಾಂತರಿಸಿಲ್ಲ. ಹಸ್ತಾಂತರಿಸಿದ ನಂತರ ಅದನ್ನು ನಮ್ಮ ಕ್ಲಬ್ ಕಮಿಟಿಗೆ ಹೇಳಿ ಏನೋ ಒಂದು ವ್ಯವಸ್ಥೆ ಮಾಡಿಸುತ್ತೇವೆ ಎಂದರು. ಕ್ಲಬ್ಬಿನಲ್ಲಿ ನಿತ್ಯ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಪ್ರಶ್ನಿಸಿದಾಗ ಈ ಸಂಗತಿ ಈಗ ನಮ್ಮ ಗಮನಕ್ಕೆ ಬರುತ್ತಿದೆ. ಕೂಡಲೇ ಪೊಲೀಸ್ ಇಲಾಖೆಗೆ ಒಂದು ಪತ್ರ ಬರೆದು ರಾತ್ರಿ ಪಾಳೆಯದ ಪೊಲೀಸ್ ಬೀಟ್ ಅನ್ನ ಬರುವಂತೆ ಮಾಡುತ್ತೇವೆ ಎಂದರು. ಈಗ ಸಿಟಿಸನ್ ಕ್ಲಬ್ ಅಲ್ಲಿ ಆಕ್ಚುಲಿ ನಾವು ನಮ್ದು ಡಾಗ್ ABC ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಮಾಡಿದ್ವು. ಆಲ್ಮೋಸ್ಟ್ 3-3.5 ತಿಂಗಳು ಅಲ್ಲಿ ಪ್ರೋಗ್ರಾಮ್ ಮಾಡಿರುವಂಥದ್ದು. ಸೊ ಅಲ್ಲೇನು ನಾವೇನು ಆಸರಾ ಅಂತ ಒಂದು NGOಗೆ ಏನು ಕೊಟ್ಟಿದ್ವು, ಜಾಗ ಕೊಟ್ಟಿದ್ವು. ಸೊ ಆ ಜಾಗದಲ್ಲಿ ಅವರು ಕೆನಲ್ಸ್ ಮಾಡಿಕೊಂಡು ಆಪರೇಷನ್ ಥಿಯೇಟರ್ ಮಾಡಿಕೊಂಡು ಅಲ್ಲೇ ಮಾಡ್ತಾ ಇದ್ದಿದ್ದು. ಸೊ ಪ್ರೋಗ್ರಾಮ್ ಮುಗಿದ ಮೇಲೆ ಇನ್ನೂ ಅವರು ಅಲ್ಲೇ ಇದ್ದರು. ಈಗ ಒಂದು 15 to 20 ಡೇಸ್ ಮುಂಚೆ ಅಲ್ಲಿಂದ ವೆಕೇಟ್ ಮಾಡಿದ್ದಾರೆ. ಬಟ್ ಪ್ರಿಮಿಸಸ್ ಇನ್ನೂ ನಮ್ಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಅದೆಲ್ಲ ಲಾಕ್ ಮಾಡಿ ಹೋಗಿದ್ರು. ಕಂಪ್ಲೇಂಟ್ಸ್ ಬಂತು, ನಾನು ಕಳಿಸಿದ್ದೆ ನಮ್ಮವ್ರನ್ನ. ಅವ್ರೇನು ಲಾಕ್ ಮಾಡಿದ್ರಲ್ಲ, ಲಾಕ್ ಹೊಡೆದು ಒಳಗಡೆ ಹೋಗಿದ್ದಾರೆ ಜನ, ಯಾರು ಬೇರೆ ಪಬ್ಲಿಕ್ ಯಾರೋ ಹೋಗಿ ಇದು ಮಾಡಿದ್ದಾರೆ ಅಂತ ಗೊತ್ತಾಯಿತು.
ಬಹಳ ಹಾಸ್ಯಾಸ್ಪದ ಸಂಗತಿ ಎಂದರೆ ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಈ ಸಿಟಿಜನ್ ಕ್ಲಬ್ ಇರೋದು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಶ್ರೀ ಕುಶಾಲ್ ಚೌಕ್ಸೇರ್ ಅವರ ಸರ್ಕಾರಿ ಮನೆಯ ಪಕ್ಕದಲ್ಲಿಯೇ ಮತ್ತು ಜಿಲ್ಲಾಧಿಕಾರಿಗಳ ಸರ್ಕಾರಿ ಬಂಗ್ಲೋಗೆ ಕೂಗಳತೆಯ ದೂರದಲ್ಲಿಯೇ. ಊರಿನ ಬಹಳ ಆಯಕಟ್ಟಿನ ಸ್ಥಳದಲ್ಲಿರುವ ಈ ಸ್ಥಳವನ್ನು ಹೇಗೆ ಬಳಸಿಕೊಳ್ಳಬೇಕೆಂಬುದರ ಕಡೆ ಇನ್ನಾದರೂ ನಮ್ಮ ಕ್ಲಬ್ ಬೋರ್ಡ್ ನಿರ್ಧರಿಸಲಿ ಮತ್ತು ಗಮನಿಸಲಿ ಅನ್ನೋದು ನಮ್ಮ ಅಭಿಪ್ರಾಯ. ಮನಸ್ಸು ಮಾಡಿದರೆ ಏನಾದರೂ ಮಾಡಬಹುದು, ಬಟ್ ಎಲ್ಲದಕ್ಕೂ ಇಚ್ಛಾಶಕ್ತಿ ಬೇಕಷ್ಟೇ. ಈ ನಿಟ್ಟಿನಲ್ಲಿ ಈ ಸ್ಥಳವನ್ನು ಹೇಗೆ ಯುಟಿಲೈಸ್ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ನಮ್ಮದೊಂದಷ್ಟು ಸಲಹೆಗಳಿವೆ. ಬೇಕಾದರೆ ಆಡಳಿತ ವ್ಯವಸ್ಥೆ ಬಳಸಿಕೊಳ್ಳಬಹುದು, ಅದರ್ವೈಸ್ ನೋ ಪ್ರಾಬ್ಲಮ್. ಇಲ್ಲಿ ಸಾರ್ವಜನಿಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಶುಲ್ಕ ವಸೂಲಾತಿ ಮಾಡಬಹುದು. ಸರಿಯಾದ ನಿರ್ವಹಣೆ ಮಾಡಿ ಸಭೆ ಸಮಾರಂಭಗಳಿಗೆ ಬಾಡಿಗೆ ಕೂಡ ನೀಡಬಹುದು. ಅಲ್ಲಿರುವ ಬ್ಯಾಡ್ಮಿಂಟನ್ ಕೋರ್ಟಿನಲ್ಲಿ ಊರಿನ ಕ್ರೀಡಾಪಟುಗಳಿಗೆ ಉಪಯೋಗವಾಗುವಂತೆ ಎಲ್ಲ ವ್ಯವಸ್ಥೆ ಮಾಡಿ ಅದರಿಂದ ಒಂದಷ್ಟು ಆದಾಯ ಕೂಡ ಗಳಿಸಬಹುದು. ಒಂದೊಳ್ಳೆ ಓಪನ್ ಜಿಮ್ ಮಾಡಿ ಯುವ ವರ್ಗವನ್ನು ಪ್ರೇರೇಪಿಸಿ ದೇಹ ದಂಡಿಸುವಂತೆ ಮಾಡಿ ಸಮಾಜ ಸುಧಾರಣೆ ಕೂಡ ಮಾಡಬಹುದು. ಇಲ್ಲಿ ನಿತ್ಯ ಆಡಲು ಬರುವ ಎಲ್ಲ ನಾಗರಿಕರ ಪ್ರಮುಖ ಸಲಹೆ ಏನು ಅಂದ್ರೆ, ಇಲ್ಲಿನ ಈ ಸ್ಥಳವನ್ನ ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ ಮತ್ತು ಕ್ರೀಡಾಪಟುಗಳಿಗೆ ಯುಟಿಲಿಟಿ ಕ್ಷೇತ್ರವನ್ನಾಗಿ ಮಾಡಿದರೆ ಒಳ್ಳೆಯದಾಗುತ್ತದೆ ಎಂಬ ಸಲಹೆ ಇದೆ. ಟೋಟಲಿ ಹೇಳೋದಾದ್ರೆ ಇನ್ನಾದರೂ ಈ ಸ್ಥಳದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಅನ್ನೋದು ಚಿಕ್ಕಬಳ್ಳಾಪುರ ವಾಸಿಗಳ ಕಡೆಯಿಂದ ಸುಮನ್ ಟಿವಿಯ ವಿನಂತಿ. ಕ್ಯಾಮರಾಮನ್ ಅಂಬರೀಶ್ ರೊಂದಿಗೆ ಸುಮನ್ ಟಿವಿ ತಂಡ, ಚಿಕ್ಕಬಳ್ಳಾಪುರ.